ನಮಸ್ಕಾರ. ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ವಂದನೆಗಳು. ಇವತ್ತು ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಕ್ವಾಲಿಟಿ ಮಸಾಲ ಬಳಸ್ಬಿಟ್ಟು ರೆಸಿಪಿ ಮಾಡ್ತಾ ಇದ್ದೀನಿ. ಏನು ಕ್ವಾಲಿಟಿ ಮಸಾಲ ಬಳಸ್ಬಿಟ್ಟು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತಂದರೆ ಹುರುಳಿ ಮೊಳಕೆ ಕಾಳು ಮಸಾಲ ಅಂತ. ಹುರುಳಿ ಕಾಳನ್ನು ಮೊಳಕೆ ಕಟ್ಬಿಟ್ಟು ಅದರದ್ದು ಮಸಾಲ ಕರಿ ಮಾಡ್ತಾ ಇದ್ದೀನಿ. ನಾನು ಕ್ವಾಲಿಟಿ ಸಾಂಬಾರು ಬಳಸ್ಬಿಟ್ಟೆ ಮಾಡ್ತಾ ಇದ್ದೀನಿ. ಇದು ಇವಾಗ ವಿಶ್ವದಾದ್ಯಂತ ಇದೆ ಮೊದಲನೇ ಸಾರಿಗೆ ಇದು ಕ್ವಾಲಿಟಿ ಮಸಾಲ ಇಂಟ್ರಡ್ಯೂಸ್ ಆಗಿರೋದು. ಇದು ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ಎಲ್ಲರೂ ಉಪಯೋಗಿಸಿ ಒಂದ್ಸರಿ ನೋಡಿದ್ರೆ ನೀವು ಬಿಡೋದೇ ಇಲ್ಲ. ಇದನ್ನು ನಾನು ಬಳಸ್ಬಿಟ್ಟು ನಾನು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತಂದರೆ ಅದು ಹೇಳಿದ್ನಲ್ಲ, ಹುರುಳಿ ಮೊಳಕೆ ಕಾಳು ಮಸಾಲ ಕರಿ ಅಂತ ಹೇಳಿಬಿಟ್ಟು ಅದಕ್ಕೆ ಏನೇನು ಬೇಕಾಗಿದೆ ಅಂತಂದರೆ ಮೊದಲಿಗೆ ಬೇಕಾಗಿರೋದು ಹುರುಳಿಕಾಳು, ಮೊಳಕೆ ಕಟ್ಟಿರೋದು ಹುರುಳಿಕಾಳು, ಬದನೆಕಾಯಿ, ಆಲೂಗಡ್ಡೆ, ಹೆಚ್ಚಿರೋದು ಆಲೂಗಡ್ಡೆ, ಬದನೆಕಾಯಿನೂ ಹೆಚ್ಕೊತೀನಿ. ಆಮೇಲೆ ಹಸಿ ಕಾಯಿ ತುರಿ, ತೆಂಗಿನ ತುರಿ, ಒಣ ಕಾಯಿ ತುರಿ, ಹುಣಸೆಹಣ್ಣು, ಬೆಲ್ಲ, ಹಸಿಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಕರಿಬೇವು, ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರೋದು, ಆಮೇಲೆ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಇಷ್ಟು ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಬಳಸ್ಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಓಕೆ, ಇದೆಲ್ಲ ಸಾಮಾನ್ಯ ಸೈಡಿಗೆ ತರಿಸ್ಬಿಡ್ತೀನಿ. ಬದನೆಕಾಯಿ ಹೋಳು ಮಾಡ್ಕೊಂಡು ಬದನೆಕಾಯಿ ಆಲೂಗಡ್ಡೆನ ಬೇಯಕ್ಕಿಡ್ತೀನಿ. ಹುರುಳಿಕಾಳನ್ನು ಕುಕ್ಕರಲ್ಲಿ ಬೇಯಕ್ಕಿಡ್ತೀನಿ. ಹುರುಳಿ ಮೊಳಕೆ ಕಾಳು ಮಸಾಲ ಕರಿಗೆ ಏನೇನು ಬೇಕು ಅಂತ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಹುರುಳಿಕಾಳು, ಮೊಳಕೆ ಕಟ್ಟಿದ ಹುರುಳಿಕಾಳು, ಬದನೆಕಾಯಿ, ಆಲೂಗಡ್ಡೆ, ಹಸಿ ಕೊಬ್ಬರಿ, ಒಣ ಕೊಬ್ಬರಿ, ಕ್ಯಾಪ್ಸಿಕಮ್ಮು, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಲ್ಲ, ಬೆಳ್ಳುಳ್ಳಿ, ಆಮೇಲೆ ಟೊಮೆಟೊ, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಆಯಿಲ್ ಬೇಕು, ಹಾಗೆಯೇ ಸ್ವಲ್ಪ ತುಪ್ಪ ಬೇಕು. ಈಗ ಮೊದಲಿಗೆ ಹುರುಳಿಕಾಳನ್ನು ಬೇಯಕ್ಕಿಟ್ಬಿಡ್ತೀನಿ. ಅದು ಬೇಯಕ್ಕಿಟ್ಬಿಟ್ಟು ಈಗ ಬದನೆಕಾಯಿ ಆಮೇಲೆ ಆಲೂಗಡ್ಡೆನ ನಾನು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನೋಡಿ ವೀಕ್ಷಕರೇ, ಹಸಿ ಕೊಬ್ಬರಿ, ಒಣ ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಈ ಮೂರನ್ನು ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ಈ ಬೇಯಿಸಿದ್ದು ಹುರುಳಿಕಾಳನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ಸ್ವಲ್ಪ. ವೀಕ್ಷಕರೇ ನೋಡಿ, ಮಸಾಲ ರುಬ್ಕೊಂಬಂದಿದ್ದೀನಿ. ಆಮೇಲೆ ಹುರುಳಿಕಾಳನ್ನು ಇದನ್ನು ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂದರೆ ಈಗ ಒಗ್ಗರಣೆ ಮಾಡ್ತಾ ಇದ್ದೀನಿ. ಪಾತ್ರೆನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಗ್ಯಾಸ್ ಅಂಟಿಸಿ 1 ಸ್ಪೂನ್ ತುಪ್ಪ ಹಾಕೊಳ್ತೀನಿ, ಸ್ವಲ್ಪ ಆಯಿಲ್ ಹಾಕೊಳ್ತೀನಿ. ನೆಕ್ಸ್ಟ್ ಸಾಸಿವೆ, ಜೀರಿಗೆ, ಈರುಳ್ಳಿ, ಕ್ಯಾಪ್ಸಿಕಮ್ಮು ಇದೆಲ್ಲ ಹಾಕಿ ಒಗ್ಗರಣೆ ಮಾಡ್ತೀನಿ. ಸಾಸಿವೆ ಹಾಕಿದೆ, ಸಾಸಿವೆ ಚಟ್ಪಟ ಅನ್ನಲಿ. ಸಾಸಿವೆ ಚಟ್ಪಟ ಅಂದಿದ್ದಾಯಿತು. ಒಂದೆರಡು ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಆಮೇಲೆ ಜೀರಿಗೆ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿಬಿಡಲಿ. ಈಗ ಕ್ಯಾಪ್ಸಿಕಮ್ ಹಾಕ್ತೀನಿ. ಕ್ಯಾಪ್ಸಿಕಮ್ಮು, ಈರುಳ್ಳಿ ಹಾಕ್ತೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ನೆಕ್ಸ್ಟು ಬದನೆಕಾಯಿ ಆಮೇಲೆ ಆಲೂನ ಇದನ್ನೇನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಇದನ್ನು ಹಾಕ್ತೀನಿ. ಆಮೇಲೆ ಕರಿಬೇವು ಹಾಕ್ತಾ ಇದ್ದೀನಿ, ಸ್ವಲ್ಪ ಅಷ್ಟು ಪುಡಿ ಹಾಕ್ತೀನಿ. ಆಮೇಲೆ ಟೊಮೆಟೊ ಹಾಕ್ತೀನಿ, ಸ್ವಲ್ಪ ಹೋಲ್ ಟೊಮೆಟೊ. ಈಗ ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆಯಿತು. ಇವಾಗ ಆಲೂ ಬದನೆಕಾಯಿ ಹಾಕ್ತಾ ಇದ್ದೀನಿ ಫ್ರೈ ಮಾಡಿದ್ದು. ಇದನ್ನು ಹಾಕಿಬಿಟ್ಟು ನೆಕ್ಸ್ಟು ಸ್ವಲ್ಪ ಅಷ್ಟು ಪುಡಿ ಹಾಕಿದ್ದೀನಿ. ಆಮೇಲೆ ಟೊಮೆಟೊ ಹಾಕ್ತಾ ಇದ್ದೀನಿ, ಹೋಲ್ ಟೊಮೆಟೊ ಹಾಕ್ತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಹುಣಸೆಹಣ್ಣಿನ ರಸ, ಕೊತ್ತಂಬರಿ ಸೊಪ್ಪು, ಸಾಲ್ಟು, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ, ಸ್ವಲ್ಪ ಹಿಂಗೆ ಹಾಕೋಣ. ಸ್ವಲ್ಪ ಬೇಕಿದ್ದರೆ ಹಾಕೊಳ್ಳಿ, ಬೇಡ ಅಂದರೆ ಬಿಡಿ, ಯಾಕೆಂದರೆ ಬೆಳ್ಳುಳ್ಳಿ ಹಾಕಿರುತ್ತೆ ಆಲ್ರೆಡಿ. ಈಗ ಬೆಂದ ಹುರುಳಿಕಾಳು, ಮೊಳಕೆ ಹುರುಳಿಕಾಳು ಹಾಕ್ತಾ ಇದ್ದೀನಿ. ಆಮೇಲೆ ರುಬ್ಬಿದ್ದೆಲ್ಲ ಮಸಾಲ, ರುಬ್ಬಿದ್ದು ಮೊಳಕೆ ಕಾಳೊಂದು ಪೇಸ್ಟು ಎಲ್ಲ ಹಾಕ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಈಗ ಹುಣಸೆಹಣ್ಣಿನ ರಸ ಹಾಕ್ತಾ ಇದ್ದೀನಿ. ಸ್ವಲ್ಪ ಒಂದು ನಿಂಬೆಕಾಯಿ ಗಾತ್ರದ್ದು ಹುಣಸೆಹಣ್ಣು
ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ, ಒಂದು ನಿಂಬೆಕಾಯಿ ಗಾತ್ರನ ಬೆಲ್ಲ ಹಾಕ್ತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇದೆಲ್ಲ ಚೆನ್ನಾಗಿ ಮರಳಬೇಕು. ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ, ನಾನು ಸಾಂಬಾರು ಪೌಡ್ರನ್ನ ಬಳಸ್ಬಿಟ್ಟು ಮಾಡ್ತೀನಿ. ಏನು ನಾವು ರೈಸಿಗೆ ಏನು ಬಳಸ್ತೀವಲ್ಲ ಕ್ವಾಲಿಟಿ ಮಸಾಲ, ಆ ಮಸಾಲನ್ನೇ ಬಳಸಿ ನಾನು ಮೊಳಕೆ ಕಾಳು ಹುರುಳಿದು ಮಾಡ್ತಾ ಇದ್ದೀನಿ. ಮೊಳಕೆ ಕಟ್ಟಿದ ಮಸಾಲ ಕರಿ ಇದರ ಹೆಸರು. ಈಗ ಎಷ್ಟು 2 ಸ್ಪೂನು ಕ್ವಾಲಿಟಿ ಮಸಾಲ ಸಾಂಬಾರ್ ಪೌಡರ್, ರೈಸಿಗೇನು ಉಪಯೋಗಿಸ್ತೀವಲ್ಲ ಅದನ್ನು ಬಳಸ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ. ನಾವು ಏನು ಮಾಡ್ತೀವಿ ಏನು ಅನ್ನೋದು ಅದು ನಮ್ಮ ಕಲೆಗೆ ಬಿಟ್ಟಿದ್ದು. ನಾವು ಸಾಂಬಾರು ಬೇಕಿದ್ರೆ ಸಾಂಬಾರು ಮಾಡ್ಕೋಬೋದು. ಅದೇ ಇದು ಮಸಾಲ ಕರಿ ಮಾಡ್ತಾ ಇದ್ದೀನಲ್ಲ, ಇದು ಮಾಡ್ಕೋಬೋದು. ಇನ್ನೆಷ್ಟು ಈ ಮಸಾಲ ಕರಿನ ನಾವು ಏನಕ್ಕೆಲ್ಲ ಉಪಯೋಗಿಸ್ಬೋದು? ರೈಸ್ಗೆ ಉಪಯೋಗಿಸ್ಬೋದು, ಇಡ್ಲಿಗೆ ಉಪಯೋಗಿಸ್ಬೋದು, ದೋಸೆಗೆ ಉಪಯೋಗಿಸ್ಕೋಬೋದು, ಚಪಾತಿಗೆ ಉಪಯೋಗಿಸ್ಕೋಬೋದು, ಆಮೇಲೆ ಪೂರಿಗೆ, ಆಮೇಲೆ ಗುಂಡ್ಪಂಗ್ಳು ಅಂತ ಮಾಡ್ತೀವಿ ಅದಕ್ಕೆ, ಪರೋಟಕ್ಕೆ, ನೀವು ಏನೇ ಐಟಮ್ಗೆ ಬಳಸ್ಕೋಬೋದು. ಆಲ್ ಇನ್ ಒನ್ ಅಂತ ಏನು ಹೇಳ್ತೀವಲ್ಲ ಆ ಥರ ಕರಿ ಇದು. ಓಕೆ ಫ್ರೆಂಡ್ಸ್, ನೋಡಿ ವೀಕ್ಷಕರೇ, ರೆಡಿ ಆಯಿತು. ಇವಾಗ ಸರ್ವಿಂಗ್ ಬೌಲ್ಗೆ ಬಳಸ್ಬಿಟ್ಟು ತೋರಿಸ್ತೀನಿ. ನೋಡಿ, ಗ್ಯಾಸ್ ಆಫ್ ಮಾಡಿಬಿಡೋಣ. ಇವಾಗ ಕೆಳಗಡೆ ಮೊಳಕೆ ಕಾಳು ಮೊಳಕೆ ಹುರುಳಿ ಕಾಳು ಮಸಾಲ ಕರಿ ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಾಗಿದೆ ಅನ್ಕೋತೀನಿ. ಎಲ್ಲ ಮೆಜರ್ಮೆಂಟ್ ಎಲ್ಲ ಹೇಳಿದ್ದೀನಿ. ಈಗ ನೋಡಿ, ಮತ್ತೇನು ಸರ್ವಿಂಗ್ ಬೌಲ್ಗೆ ಏನು ಬಳಸೋದು ಬೇಡ, ಹೀಗೆ ಸಾಕು.